ವಾರ್ಗೆ ಬ್ರೇಕ್ ಬೀಳ್ತಿದ್ದಂತೆ ಕಚ್ಚಾ ತೈಲ ಬೆಲೆ ಇಳಿಕೆಯಾಗಿದೆ. $80ಗೆ ಬಂದಿಳಿದಿದೆ ಕಚ್ಚಾ ತೈಲ ಬೆಲೆ. ಒಂದೇ ದಿನ ಶೇಕಡ 4ರಷ್ಟು ಬೆಲೆಯಲ್ಲಿ ಕುಸಿತವನ್ನ ಕಾಣ್ತಾ ಇದೆ. ಬ್ರೆಂಟ್ ಕಚ್ಚಾ ತೈಲ ಬೆಲೆ $80ಗೆ ಕುಸಿತವಾಗಿದೆ. ಕೇವಲ ಒಂದೇ ದಿನದಲ್ಲಿ 4% ತೈಲ ಬೆಲೆ ಇಳಿಕೆಯಾಗಿದೆ. ವಾರ್ಗೆ ಈಗಾಗಲೇ ಬ್ರೇಕ್ ಅನ್ನ ಬಿದ್ದಿದ್ದು ಶುಕ್ರವಾರವಷ್ಟೇ ಸಹಿ ಹಾಕುವುದಕ್ಕೆ ಉಭಯ ದೇಶಗಳಿಗಾಗಲೇ ನಿರ್ಧಾರವನ್ನು ಮಾಡಿದೆ. ಹರ್ಮಜ್ ಮುಕ್ತವಾಗಿದೆ. ಇನ್ನು ಮುಂದೆ ಯಾವುದೇ ರೀತಿ ಜಾಗತಿಕ ಮಟ್ಟದಲ್ಲಿ ತೊಂದರೆ ಆಗುವುದಿಲ್ಲ ಅನ್ನುವಂಥ ಮೇಲ್ನೋಟಕ್ಕೆ ಕಾಣ್ತಾ ಇರುವಂತಹ ಬೆನ್ನಲ್ಲೇ ಈಗಾಗಲೇ ಕಚ್ಚಾ ತೈಲ ಬೆಲೆ ಗಗನಕ್ಕೇರಿತ್ತು. ಇದೀಗ ಅದರಲ್ಲಿ ಕೊಂಚ ಇಳಿಕೆಯನ್ನು ಕಂಡಿದೆ. ಕೇವಲ ಒಂದೇ ದಿನದಲ್ಲಿ ಘೋಷಣೆಯಾದಂಥ ಕೆಲವು ಗಂಟೆಗಳ ನಂತರದಲ್ಲಿ 4% ಅಷ್ಟು ಬೆಲೆಯಲ್ಲಿ ಕುಸಿತ ಕಂಡಿದೆ. ಬ್ರೆಂಟ್ ಕಚ್ಚಾ ತೈಲ ಬೆಲೆ ಇದೀಗ $80ಗೆ ಕುಸಿತವಾಗಿದ್ದು ಜಾಗತಿಕ ಮಟ್ಟದಲ್ಲಿ ಆಗಿದ್ದಂತಹ ತಲ್ಲಣ ತಕ್ಕ ಮಟ್ಟಿಗೀಗ ನಿವಾರಣೆಯಾಗ್ತಾ ಇದೆ. ಪೆಟ್ರೋಲ್ ಹಾಗೆ ಡೀಸೆಲ್ ಸೇರಿದಂತೆ CNG ಇದೆಲ್ಲದರಲ್ಲೂ ಕೂಡ ಬಹಳ ಏರಿಕೆಯಾಗಿತ್ತು. ಇನ್ನು ಗೃಹ ಬಳಕೆ ಸಿಲಿಂಡರ್ ಸೇರಿದಂತೆ ಕಮರ್ಷಿಯಲ್ ಸಿಲಿಂಡರ್ ಬೆಲೆ ಕೂಡ ತಾರಕಕ್ಕೇರಿತು. ಜನರು ಕೂಡ ಹೌಹಾರಿದ್ರು. ಇನ್ನು ಇದೇ ರೀತಿ ಬೆಲೆ ಹೆಚ್ಚಿಗೆ ಆಗ್ತಾ ಹೋದ್ರೆ ಏನು ಗತಿ, ಹೇಗೆ ಬದುಕುವುದು ಅನ್ನುವಂಥ ಆತಂಕ ಕೂಡ ಸೃಷ್ಟಿಯಾಗಿತ್ತು. ಇದೀಗ ಇರಾನ್ ಹಾಗೂ ಅಮೆರಿಕ ಎರಡೂ ದೇಶಗಳು ಒಂದು ಒಪ್ಪಂದಕ್ಕೆ ಬಂದು ಸಹಿಯನ್ನು ಹಾಕ್ತಾ ಇರೋದ್ರಿಂದಾಗಿ ಹರ್ಮಜ್ ಮುಕ್ತ ಜಲಸಂಧಿ, ಈಗ ಹರ್ಮಜ್ ಜಲಸಂಧಿಯಲ್ಲಿ ಯಾವುದೇ ರೀತಿ ಸಮಸ್ಯೆಗಳು ಕಾಡುವುದಿಲ್ಲ. ಅಲ್ಲಿದ್ದಂಥ ಹಡಗುಗಳು ಸರಾಗವಾಗಿ ಇನ್ನು ಮುಂದೆ ಸಾಗುತ್ತೆ. ನಿರೀಕ್ಷೆಯಂತೆಯೇ ಪೆಟ್ರೋಲ್ ಡೀಸೆಲ್ ಸೇರಿದಂತೆ ಎಲ್ಲ ಬೆಲೆ ಕೂಡ ಕುಸಿತವಾಗುವಂಥ ಸಾಧ್ಯತೆಗಳು ದಟ್ಟಾಗಿದೆ. ಇನ್ನು ಬ್ರೆಂಟ್ ಕಚ್ಚಾ ತೈಲ ಬೆಲೆ ಈಗ $80ಗೆ ಕುಸಿತವಾಗಿದೆ. ಇಳಿಕೆಯಾಗುತ್ತಾ ಪೆಟ್ರೋಲ್ ಹಾಗೂ ಡೀಸೆಲ್ ಬೆಲೆ. ಗ್ಯಾಸ್ ಸರಬರಾಜು ಸುಗಮವಾಗಿ ಸಾಗುವಂತ ನಿರೀಕ್ಷೆಗಳು ಕೂಡ ದಟ್ಟವಾಗಿದೆ. ಪೆಟ್ರೋಲ್ ಹಾಗೂ ಡೀಸೆಲ್ ಬೆಲೆ ಈಗಾಗಲೇ ಗಗನಕ್ಕೇರಿಕೆಯಾಗಿತ್ತು. ಗ್ಯಾಸ್ ಸರಬರಾಜು ಕೂಡ ಸರಿಯಾದ ಸಮಯಕ್ಕಾಗದೆ ವ್ಯಾಪಾರಸ್ಥರು ಕೂಡ ನಲುಗಿ ಹೋಗಿದ್ರು. ಇವರೆಲ್ಲರೂ ಕೂಡ ಈಗ ನಿಟ್ಟುಸಿರು ಬಿಡುವಂತಹ ಸಂದರ್ಭ. CNG ಬೆಲೆ ಕೂಡ ಏರಿಕೆಯಾಗಿ ಆಟೋ ಸವಾರರಂತೂ ಹೈರಾಣಾಗಿ ಹೋಗಿದ್ರು. CNG, ಪೆಟ್ರೋಲ್, ಡೀಸೆಲ್ ಎಲ್ಲದರ ಬೆಲೆ ಇಳಿಕೆಯಾಗುವಂತಹ ಸಾಧ್ಯತೆ ದಟ್ಟವಾಗಿದೆ. ವಾರ್ಗೆ ಬ್ರೇಕ್ ಬೀಳ್ತಾ ಇದ್ದಂತೆ ಕಚ್ಚಾ ತೈಲ ಬೆಲೆ ಈಗಾಗಲೇ ಇಳಿಕೆಯಾಗಿದ್ದು $80ಗೆ ಕಚ್ಚಾ ತೈಲ ಬೆಲೆ ಬಂದು ಕುಸಿದಿರೋದ್ರಿಂದಾಗಿ ಆಮದು ಮಾಡಿಕೊಳ್ತಾ ಇದ್ದಂತಹ ವಸ್ತುಗಳು, ಇಲ್ಲಿಂದ ರಫ್ತಾಗ್ತಾ ಇದ್ದಂತಹ ವಸ್ತುಗಳೆಲ್ಲವೂ ಕೂಡ ಅಲ್ಲಲ್ಲೇ ನಿಂತಿದ್ವು. ಇದೆಲ್ಲವೂ ಕೂಡ ಈಗ ಸುಗಮ ಸಾಗಾಟಗಳಾಗುತ್ತೆ. ಹರ್ಮಜ್ ಮುಕ್ತ ಈಗ ಆಗಿರೋದ್ರಿಂದಾಗಿ ಹಡಗುಗಳ ಸಂಚಾರ ಇಂದಿನಿಂದ ಪ್ರಾರಂಭ ಆಗ್ತಾ ಇದೆ. ಯುದ್ಧ ವಿರಾಮದ ಬೆನ್ನಲ್ಲೇ ಡಾಲರ್ ಮೌಲ್ಯ ಕುಸಿತ ಕಂಡಿದ್ದು ಡಾಲರ್ ಮೌಲ್ಯ $96ಗೆ ಕುಸಿತ ಕಂಡಿದ್ದು 96 ಇತ್ತು, ಈಗ 94ಕ್ಕೆ ಕುಸಿತವನ್ನ ಕಂಡಿದೆ. ಯುದ್ಧ ವಿರಾಮದ ಬೆನ್ನಲ್ಲೇ ಡಾಲರ್ ಮೌಲ್ಯ ಕುಸಿತವನ್ನ ಕಾಣ್ತಾ ಇದ್ದು 96 ಇದ್ದಿದ್ದು ಈಗ 94ಕ್ಕೆ ಕುಸಿತವಾಗಿದೆ. ಕೊಂಚ ಚೇತರಿಕೆಯನ್ನ ಕಾಣಬಹುದು ನಾವು. ಉದ್ಯಮಿಗಳಿಗಂತೂ ಬಹುದೊಡ್ಡ ಮಟ್ಟದಲ್ಲಿ ಹೊಡೆತ ಸಿಕ್ಕಿತ್ತು. ಎಲ್ಲರೂ ಕೂಡ ನಿಟ್ಟುಸಿರು ಬಿಡುವಂತಹ ಸಂದರ್ಭ. ಆದರೆ ಇಸ್ರೇಲ್ನ ನಿಲುವೇನು ಅನ್ನೋದು ಇನ್ನೂ ಕೂಡ ಒಂದು ಕ್ಲಾರಿಟಿ ಇಲ್ಲ.